Hi students. Previous video we seen the advantages and overview of the software as a service. ಇಲ್ಲೆರಡು ಪಾಯಿಂಟನ್ನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ವೆಂಡರಿಗೆ ಏನು ಅಡ್ವಾಂಟೇಜ್ ಇದೆ, ಇನ್ನೊಂದು ಸಾಫ್ಟ್ವೇರ್ ಕನ್ಸಿಡ್ರೇಷನ್ ಅನ್ನೋ ಪಾಯಿಂಟ್ ಏನದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಂತ. ವೆರಿ ಫಾಸ್ಟ್ ಐ ಆಮ್ ಗೋಯಿಂಗ್ ಟು ಮೂವ್ ವಿತ್ ದ 2 ಪಾಯಿಂಟ್ಸ್. ಸಾಫ್ಟ್ವೇರ್ ಕನ್ಸಿಡ್ರೇಷನ್ ಅಂತ ಅಂದಾಗ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಹೇಳ್ತೀನಿ. ಆಮೇಲೆ ಕಂಪೇರಿಂಗ್ ಇನ್ಸ್ಟಾಲ್ಡ್ ಸಾಫ್ಟ್ವೇರ್ಸ್ ಆ್ಯಂಡ್ ರೆಂಟ್ ಸಾಫ್ಟ್ವೇರ್ಸ್. ಇಲ್ಲಿ ಒಂದು ಪಾಯಿಂಟ್ ಮುಖಾಂತರ ಕಂಪ್ಯಾರಿಸನ್ ಮಾಡಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ತನ್ನ ಸಾಫ್ಟ್ವೇರ್ ಈ ರೀತಿಯಾಗಿ ನೀವು ರೆಂಟನ್ನು ತೊಗೊಂಡ್ರೆ ಏನು ಅಡ್ವಾಂಟೇಜ್ ಅದ, ಅಥವಾ ನೀವು ಬೈ ಮಾಡಿದ್ರಿ ಅಂತಂದ್ರೆ ಏನು ಅಡ್ವಾಂಟೇಜ್ ಅದ ಅಥವಾ ಡಿಸ್ಅಡ್ವಾಂಟೇಜ್ ಅದ ಅನ್ನೋ ಪ್ರಯತ್ನವನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ತಾನ. ಇದು ಇಫ್ ಯು ಆರ್ ಹ್ಯಾವಿಂಗ್ ಅ ಕಂಪನಿ, ನಂದೊಂದು ಕಂಪನಿ ಅದ, ಅಲ್ಲೊಂದು 100 ಆಫ್ ಕಂಪ್ಯೂಟರ್ಸ್ ಅದಾವ. ನಾ 100 ಆಫ್ ಕಂಪ್ಯೂಟರ್ಸಿಗೆ ಒಂದು ಸಾಫ್ಟ್ವೇರನ್ನು ಮಾಡಿಸ್ತೀನಿ, ಡೆವಲಪ್ ಮಾಡಿಸ್ತೀನಿ. ಬೈ ಮಾಡಿಬಿಟ್ಟೆ, ತೊಗೊಂಡ್ಬಿಟ್ಟೆ, ಒಬ್ಬ ಡೆವಲಪರ್ ಕಡೆ ಅಂತ ತೊಗೊಂಡ್ಬಿಟ್ಟೆ. ಐ ಟೇಕ್ ಆನ್ ದ್ಯಾಟ್ ಒನ್. ಆಫ್ಟರ್ ಟೇಕಿಂಗ್ ದ್ಯಾಟ್ ಐ ನೀಡ್ ಟು ಇನ್ಸ್ಟಾಲ್ ಇಟ್. ಸೊ ಐ ಹ್ಯಾವ್ ಟು ಸ್ಪೆಂಡ್ ಮನಿ ಆನ್ ಇನ್ಸ್ಟಾಲೇಷನ್. ನೆಕ್ಸ್ಟ್, ಆಫ್ಟರ್ ದ ಇನ್ಸ್ಟಾಲೇಷನ್ every time I need to modify that one, that is a maintenance. So I need to spend on money on the maintenance. To maintain that I require a labor. Then I need to pay for the labors. The cost is increasing here. Once you buy the software, it becomes a property of your company. ಒಂದು ಸಲ ನೀವು ಅದನ್ನು ತೊಗೊಂಡ್ಬಿಟ್ರಿ ಅಂತಂದ್ರೆ ನೀವೇನು ಮಾಡ್ತೀರಿ ಅಂತಂದ್ರೆ ಅದು ಕಂಪನಿ ಪ್ರಾಪರ್ಟಿ ಇದ್ದಂಗೆ, ನೀವೇ ಮೇಂಟೈನ್ ಮಾಡ್ಬೇಕು ಅದನ್ನು. ಯು ಕ್ಯಾನಾಟ್ ಗೋ ಟು ದ ಡೆವಲಪರ್, ಸರ್ ನನಗೆ ಇದು ಆಗ್ಯದ ಅದು ಆಗ್ಯದ, ನೀವು ಇದನ್ನು ಮಾಡಿಕೊಟ್ರೆ. ನೋ, ಒನ್ಸ್ ಯು ಹ್ಯಾವ್ ಟೇಕನ್ ದ ಪ್ರಾಪರ್ಟಿ, ಒನ್ಸ್ ಯು ಹ್ಯಾವ್ ಟೇಕನ್ ದ್ಯಾಟ್, ಇಟ್ ಈಸ್ ಯುವರ್ಸ್. ದಟ್ ಈಸ್ ನಾಟ್ ಒನ್ಸ್ ಸೇಲ್ ಇರ್ತೈತೆ ಅವ್ರದ್ದು. ಒಂದು ಸಲ ನಿಮ್ಗೆ ಸೇಲ್ ಮಾಡಿಬಿಟ್ಟಿರ್ತಾರೆ, ಅವ್ರು ಹೊಳಿ ಕೇಳಕ್ಕೆ ಹೋಗಂಗಿಲ್ಲ. ಆಯಿತು, ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆದ್ರೆ ನೀವು ಹೋಗ್ಬೋದು, ಅದನ್ನು ಸರಿ ಮಾಡ್ಕೋಬೋದು. ಅಥವಾ ನಿಮ್ಗೆ ಮೇಂಟೆನೆನ್ಸ್ ಅವ್ರನ್ನ ಮಾಡಿಕೊಡ್ರಿ ಅಂತಂದ್ರೆ ದೇ ಆರ್ ನಾಟ್ ರೆಡಿ. ಈಗ ಹೆಂಗಾಗ್ತದೆ ಅಂತಂದ್ರೆ, ಒಂದು ಸಲ ಯಾವುದೋ ಒಂದು ಚೇರನ್ನು ತೊಗೊಂಡಿರ್ತೀರಿ. ಚೇರನ್ನು ತೊಗೊಂಡು ಅದು ಪೇಂಟೇಬಲ್ ಚೇರ್ ಅಂತ ಇಟ್ಕೊರಿ. ಪೇಂಟೇಬಲ್ ಚೇರ್ ಇರ್ತದೆ, ನೀವು 1 ವರ್ಷ ಯೂಸ್ ಮಾಡ್ತೀರಿ. 1 ವರ್ಷ ಆದಮೇಲೆ ಅದಕ್ಕೆ ಪೇಂಟ್ ಹೋಗ್ತೈತಿ. ಪೇಂಟ್ ಹೋದಾಗ ನೀವು ಮಾತಲ್ಲಿ ಹೋಗಿ ಆ ಅಂಗಡಿಯವನ ಹತ್ರ ಹೋಗಿ ಪೇಂಟ್ ಮಾಡಿಕೊಡೋ ನನಗಂತ ನಿಂದಿರ್ತೀರಿ. ಅವ ರೆಡಿ ಅದಾನ ಅದಕ್ಕೆ? ನೋ, ಹಿ ಈಸ್ ನಾಟ್ ರೆಡಿ. ಬಿಕಾಸ್ ಅದನ್ನು 1 ವರ್ಷ ಹಿಂದೆ ನೀವು ತೊಗೊಂಡ್ಬಿಟ್ಟು ಅದು ನಿನ್ನ ಪ್ರಾಪರ್ಟಿ, ನೀವು ಪೇಂಟ್ರೆ ಹಚ್ಗೋ, ಅದನ್ನು ಎಲ್ಲರ ಒಯ್ದರೆ ಹೋಗಿ ಅದನ್ನು ಮುರಿದರೆ ಹೋಗಿ, ದಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಹಿಮ್. ಲೈಕ್ ದಿಸ್, ಇಫ್ ಯು ಬೈ ದ ಸಾಫ್ಟ್ವೇರ್, ಇಟ್ ಈಸ್ ಯುವರ್ ಪ್ರಾಪರ್ಟಿ, ನೀವೇ ಮೇಂಟೆನೆನ್ಸ್ ಮಾಡಬೇಕು. ಕಾಸ್ಟ್ ಅದನ್ನೇ ನೀವು ರೆಂಟಾಗಿ ತೊಗೊಂಡ್ರಪ್ಪ, ಸಾಫ್ಟ್ವೇರನ್ನು ರೆಂಟಾಗಿ ತೊಗೊಂಡ್ರಿ, ನಿಮಗೆ ಎಷ್ಟು ತಿಂಗಳು ಬೇಕೋ ಅಷ್ಟು ತಿಂಗಳು ಅದನ್ನು ಯೂಸ್ ಮಾಡ್ತೀರಿ. ಆ ತಿಂಗಳಿಗೆ ಎಷ್ಟು ಯೂಸ್ ಮಾಡಿರ್ತೀರೋ ಆ ಯೂಸ್ ಮಾಡಿದಷ್ಟೇ ಅಮೌಂಟನ್ನು ಪೇ ಮಾಡ್ತೀರಿ. ಏನೋ ಒಂದು ಮೇಂಟೆನೆನ್ಸ್ ಪ್ರಾಬ್ಲಮ್ ಆಯಿತು, ಅದಕ್ಕೇನು ನೀವು ಪೇ ಮಾಡೋಂಗಿಲ್ಲ, ಒನ್ಸ್ ರೆಂಟ್ ಅಷ್ಟೇ ಪೇ ಮಾಡ್ತೀರಿ. ಈಗ ಹೆಂಗಂತಂದ್ರೆ, ನಿಮ್ಮ ಓನ್ ಮನಿ ಅದ, ಒಂದು ಸ್ವಂತ ಮನಿಯನ್ನು ತೊಗೊಂಡ್ರಿ, ಹೌಸನ್ನು ತೊಗೊಂಡಿರಿ. ಯಾರ್ದೋ ಒಬ್ಬ ಫಸ್ಟ್ ಇದ್ದ, ಅವನ ಹತ್ರ ಬೈ ಮಾಡಿರಿ. ಎವ್ರಿ ಇಯರ್ ನೀವು ಅದಕ್ಕೆ ಪೇಂಟ್ ಮಾಡಬೇಕು, ಮನಿಗೆ ಪೇಂಟ್ ಮಾಡಬೇಕು. ಮೊದಲು ಇದ್ದಲ್ಲ, ಅವನ ಹತ್ರ ತೊಗೊಂಡಿರಿ. ನೀವು ತೊಗೊಂಡು 1 ಇಯರ್ ಆಗ ನಾನು ಪೇಂಟ್ ಮಾಡಬೇಕಾಗಿದೆ ನಿಮಗೆ. ಅವನ ಹತ್ರ ಹೋಗಿ ನಿಂದಿರ್ತೀರ, ಪೇಂಟ್ ಮಾಡಬೇಕಾಗ್ಯದ, ಪೇಂಟ್ ಬಾ ಅಂತ. ಅವಂತಾನು ಹೋಗೋ, ನೀನು ಅವೇದೊಂದು ನಿನಗೆ ಮಾರಿ, ನಾನು ಏನು ಬೇಕಾದ್ ಮಾಡ್ಕೋದಕ್ಕೆ, ಅದು ನಿನ್ನ ಪ್ರಾಪರ್ಟಿ. ಅದೇ ನೀವು ರೆಂಟ್ ಮನೆ ಆಗಿದ್ದೀರಿ, ರೆಂಟ್ ಹೌಸ್ ಒಳಗಿದ್ದೀರಿ. ಅಲ್ಲಿ ಎಷ್ಟು ದಿನ ಇರ್ತೀರಿ ಅಷ್ಟು ದಿನ ಮಾತ್ರ ಪೇಂಟ್ ಮಾಡ್ತೀರಿ. ಅದೂ ಓನರ್ ಕಾಂಟ್ರಿಬ್ಯೂಷನ್ ಇರ್ತೈತೆ ಅದ್ರೊಳಗೆ, ಒಂದು ಸ್ವಲ್ಪ ಓನರ್ ಕಾಂಟ್ರಿಬ್ಯೂಷನ್ ಮಾಡ್ತಾನೆ, ತಿಳಿತಿದ್ರಿ? ಅಥವಾ ಸಮ್ಟೈಮ್ಸ್ ಓನರ್ಸೇ ಅದನ್ನು ಪೇಂಟ್ ಮಾಡಿಸ್ತಾರೆ ಎವ್ರಿ ಇಯರ್. ಮನಿಗೆ ಪೇಂಟ್ ಮಾಡಿಸ್ತಾರೆ ಅಂತ ಇಟ್ಕೊರಿ ಎವ್ರಿ ಇಯರ್. ಯು ನೀಡ್ ನಾಟ್ ಟು ಪೇ ಫಾರ್ ದ ಪೇಂಟ್. ಇದೊಂದು ಸಣ್ಣ ಎಕ್ಸಾಂಪಲ್. ಹಾಗೇನೆ ಸಾಫ್ಟ್ವೇರನ್ನು ನೀವು ಬೈ ಮಾಡಿದ್ರಿ ಅಂದರೆ ಇಟ್ ಈಸ್ ಯುವರ್ ಪ್ರಾಪರ್ಟಿ. ಇಫ್ ಎನಿ ಮೇಂಟೆನೆನ್ಸ್ ಇಶ್ಯೂಸ್ ಕಮ್ಸ್, ಡೆವಲಪರ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಇಲ್ಲಿ ಸಾಫ್ಟ್ವೇರ್ ಆಸ್ ಅ ಸರ್ವಿಸನ್ನು ತೊಗೊಂಡಾಗ, ರೆಂಟ್ ತೊಗೊಂಡಿದ್ರಿ ಅಂತಂದ್ರೆ ಇಲ್ಲಿ ವೆಂಡರ್ ಹೆಡೇಕ್. ಅದು ಏನೇ ಮೇಂಟೆನೆನ್ಸ್ ಚಾರ್ಜ್ ಬಂದ್ರೂ ವೆಂಡರ್ ಮಾಡ್ತಾನೆ. ವೆಂಡರ್ ಅದರದ ಥಿಂಗನ್ನು ಅಪ್ಲೈ ಮಾಡ್ತಾನೆ. ನೀವು ಅಪ್ಲಿಕೇಶನಿಗೆ ಅಷ್ಟೇ ಕೊಡಾಕತ್ತೀರಿ ಚಾರ್ಜನ್ನು, ಮೇಂಟೆನೆನ್ಸ್ ಚಾರ್ಜ್ ಅಂತ ಕೊಡಾಕತ್ತಿಲ್ಲ, ಮತ್ತಿನ್ನೊಂದೇನೋ ಅಂತ ಕೊಡತ್ತಿಲ್ಲ, ಮತ್ತು ಮಗದೊಂದೇನೋ ಅಂತ ಕೊಡ್ಲಿಕ್ಕತ್ತಿಲ್ಲ. ಓನ್ಲಿ ಫಾರ್ ಯು ಆರ್ ಪೇಯಿಂಗ್ ಫಾರ್ ದ ಅಪ್ಲಿಕೇಶನ್, ಹೌ ಯು ಆರ್ ಗೋಯಿಂಗ್ ಟು ಯೂಸ್. ಎಷ್ಟು ಯೂಸ್ ಮಾಡಾಕತ್ತೀರೋ ಅಷ್ಟು ಮಾತ್ರ ನೀವೇನು ಮಾಡಾಕತ್ತೀರಿ, ಪೇ ಮಾಡಾಕತ್ತೀರಿ. ಇದು ಒಂದು ಸಾಫ್ಟ್ವೇರ್ ಕನ್ಸಿಡ್ರೇಷನ್. ಯಾಕೆ ನಾ ಸಾಫ್ಟ್ವೇರ್ ಆಸ್ ಅ ಸರ್ವಿಸನ್ನು ಕನ್ಸಿಡರ್ ಮಾಡಬೇಕು ಅಂದರೆ ಈ ಪಾಯಿಂಟನ್ನು ರಿಮೆಂಬರ್ ಮಾಡ್ಕೊರಿ, ಇದನ್ನೇ ಬರೀಬೇಕು ನೀವು. ಇನ್ನು ಸಾಫ್ಟ್ವೇರ್ ನಿಮ್ಮ ಹತ್ರ ಸ್ಟೋರ್ ಇರೋಂಗಿಲ್ಲ,
ಸಾಫ್ಟ್ವೇರ್ನ ನಿಮ್ಮ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡೋಂಗಿಲ್ಲ. ಸಾಫ್ಟ್ವೇರ್ ಅವ್ರ ಸರ್ವರ್ ಒಳಗೆ ಇರ್ತೈತಿ. ನೀವು ಯಾವಾಗ ಇಂಟರ್ನೆಟ್ ಕನೆಕ್ಷನ್ ಕೊಡ್ತೀರಿ, ಇಂಟರ್ನೆಟ್ ಆನ್ ಮಾಡ್ತೀರಿ, ಅವಾಗ ನೀವು ಅದನ್ನು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಇನ್ನೊಂದು ಪಾಯಿಂಟ್ ಹೇಳ್ತಾನೆ ನಾವು ಯಾಕೆ ಕನ್ಸಿಡರ್ ಮಾಡಬೇಕು ಅಂತ. ಓಕೆ, ನಿಮ್ಮ ಜಿಮೇಲ್ ಒಳಗಡೆ ಒಂದಷ್ಟು ಮೆಸೇಜ್ ಸ್ಟೋರ್ ಆಗಿರ್ತಾವೆ ಅಂತ ಇಟ್ಕೊರಿ. ಅರೌಂಡ್ 5,000 to 6,000 or 7,000. ನನ್ನ ಹತ್ರ ಈಗ 7,000 ಮೇಲ್ಸ್ ಅದಾವೆ. ಆ 7,000 ಮೇಲನ್ನು ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ ಅರೌಂಡ್ ಇಟ್ ಕನ್ಸಿಡರ್ಸ್ 4 to 5 GB ಅಂತಲೇ ಇಟ್ಕೊರಿ. ಎಕ್ಸಾಂಪಲ್ ಅಜ್ಯೂಮ್ ದ್ಯಾಟ್ 4 to 5 GB ಸ್ಪೇಸ್ ಇಟ್ ರಿಕ್ವೈರ್ಸ್. ನಿಮ್ಮ ಕಂಪ್ಯೂಟರ್ ಒಳಗೆ ಸ್ಟೋರ್ ಮಾಡಿರ್ತೀನಿ ಮೇಲ್ ಅಂದ್ರೆ ಬಂದಂಥ ಮೆಸೇಜಸನ್ನು ಸ್ಟೋರ್ ಮಾಡಿದ್ರಿ ಅಂದರೆ 4 GB ನಿಮ್ದು ಹಾರ್ಡ್ ಡಿಸ್ಕ್ ಒಳಗೆ 4 GB, 1 ಇಯರಿಗೆ 4 GB ಅಂದರೆ 2 ಇಯರ್ಸಿಗೆ 8 GB ಕನ್ಸಿಡರ್ ಡಬಲ್ ಹಾಕೋತ ಹೋಗ್ತದೆ. ಸೊ ನೀವೇನು ಮಾಡಬೇಕಾಗ್ತದೆ, ಅವಾಗ ಮೆಮ್ರಿನ ಜಾಸ್ತಿ ಮಾಡ್ಕೊತ ಹೋಗ್ಬೇಕಾಗ್ತದೆ. ಅದಕ್ಕೆ ನೀವು ಜಿಮೇಲ್ ಒಳಗೆ ಸ್ಟೋರ್ ಮಾಡಿದ್ರಿ ಅಂದರೆ 4 GB ಅಲ್ಲ, 8 GB ಅಲ್ಲ, 10 GB ಅಲ್ಲ, ಅನ್ಲಿಮಿಟೆಡ್ ಎಷ್ಟು ಬೇಕಾದಷ್ಟು ಸ್ಟೋರ್ ಮಾಡ್ಬೋದು ನೀವು ಜಿಮೇಲ್ ಒಳಗಡೆ. ಇದು ಒಂದು ಥಿಂಗ್. ಇನ್ನು ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸಸ್ ಸಣ್ಣ ಕಂಪ್ನೀಸ್ ಅಷ್ಟು ತೊಗೋತಾವ ಅಂತ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ನು ನೀವು salesforce.com ಅಂತ ಕಲಿಸಿದ್ದೆ ನಾನು. salesforce.com ಒಳಗೆ 2 ಬರ್ತಾವೆ, 3 ಪಾರ್ಟ್ಸ್ ಬರ್ತಾವೆ ಅಂತ ಹೇಳಿದ್ದೆ ನೆನಪದ. yourSales.com, post.com ಇದಕ್ಕೆ ಯೂಸ್ ಮಾಡ್ತಾರೆ, ಡೆವಲಪ್ಮೆಂಟ್ ಪರ್ಪಸ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಅಂಥ ಒಂದು ಬಿಗ್ಗೆಸ್ಟ್ ಕಂಪನಿ ಒಂದು ಕಂಪ್ನಿ ಜೊತೆ 25,000 ಸಬ್ಸ್ಕ್ರಿಪ್ಷನ್ಸನ್ನು ತೊಗೊಂಡಿತ್ತು. ಆ ಕಂಪ್ನಿ ಹೆಸರು ಏನು ಅಂತಂದ್ರೆ ಮೆರಿಲ್ ಲಿಂಚ್ ಅಂತ ಇತ್ತು. ಅದರ ಜೊತೆ ಟ್ಯಾಗಪ್ ಮಾಡ್ಕೊಂಡಿತ್ತು. ಎಷ್ಟು ಸಬ್ಸ್ಕ್ರಿಪ್ಷನ್ಸ್? 25,000 ಸಬ್ಸ್ಕ್ರಿಪ್ಷನ್ಸ್ ಅಂದರೆ ಏನು? ಒಂದು ಕಂಪ್ಯೂಟರ್ ಇತ್ತು ಅಂದ್ರೆ ಆ ಸಾಫ್ಟ್ವೇರ್ ಬೇಕು ಅಂತಂದ್ರೆ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಬೇಕು ನೀವು. 100 ಇದ್ದು ಅಂದ್ರೆ 100, 25,000 ಪೀಸಸ್ ಇದ್ದು ಅಂದ್ರೆ 25,000 ಸಬ್ಸ್ಕ್ರಿಪ್ಷನನ್ನು ಮಾಡಬೇಕು. ಅಂದರೆ ನೀವು 25,000 ಸಬ್ಸ್ಕ್ರಿಪ್ಷನಿಗೆ ಅಮೌಂಟನ್ನು ಪೇ ಮಾಡಬೇಕು. Not only small companies are going to hold this one, my dears. Biggest company like salesforce.com also going to come for the software as a service. Use maintenance ಇರ್ತದೆ ಅವರಿಗೆ. I hope it is clear. ಸರ್, ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ಅಂತ ಬಂದಾಗ ಯೂಸರಿಗೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಅದಾವ, ವೆಂಡರಿಗೆ ಏನು ಅಡ್ವಾಂಟೇಜ್ ಐತಿ ಅಂತ ಕೇಳ್ಬೋದು ನೀವು. ಎಸ್, ಅಫ್ಕೋರ್ಸ್ ವೆಂಡರಿಗೆ ಅಡ್ವಾಂಟೇಜ್ ಇದ್ದಲ್ಲೇ ನಿಮಗೆ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ಕೊಡ್ಲಿಕ್ಕತ್ತಾನಲ್ಲವ. ಏನೇನು ಅಡ್ವಾಂಟೇಜಸ್ ಅದಾವ ಅಂತ ಒಂದು 2-3 ಲೈನ್ ಒಳಗಡೆ ಹೇಳ್ಬಿಡ್ತೀನಿ. ಬ್ರೀಫಾಗಿ ತಿಳ್ಕೊರಿ ಇಲ್ಲಿ ಏನದ ಅಂತ ಹೇಳ್ದಿಗತ್ತೀನಿ ನಾನು ನಿಮ್ಗೆ. ವೆಂಡರಿಗೆ ಆ್ಯಂಡ್ ಕ್ಲೈಂಟಿಗೆ ಇಬ್ಬರಿಗೂ ಇಲ್ಲಿ ಅಡ್ವಾಂಟೇಜ್ ಅದ. ಒಂದು, ಅವ್ರ ಬಿಸ್ನೆಸ್ ಅದು, ದಟ್ ಈಸ್ ಅ ಬಿಸ್ನೆಸ್. ಇಫ್ ದೇ ಆರ್ ಗಿವಿಂಗ್ ಯುವರ್ ರೆಂಟ್, ಯು ಆರ್ ಪೇಯಿಂಗ್ ಅ ರೆಂಟ್, ನೀವು ಒಬ್ಬರೇ ಇಲ್ಲ ರೀ, 1000 of members, 1000 of subscribers are there. ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರಿಪ್ಷನ್ಸ್ ಇರ್ತಾವೆ ಅವ್ರ ಹತ್ರ. ಆ್ಯಂಡ್ ಮೇಂಟೆನೆನ್ಸ್ ಮಾಡ್ಲಿಕ್ಕತ್ತಿದ್ರು ಅಂತಂದ್ರೆ ಆ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಹೆಡೇಕ್ ಆಗ್ಬೋದೇ ವಿನ ಅವ್ರಿಗೆ ಅದು ಕಂಪ್ಲೀಟ್ ಲಾಸ್ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಸೊ ದೇ ಕ್ಯಾನ್ ಅರ್ನ್ ಇನ್ ದ ಬಿಸ್ನೆಸ್. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ ನಾನು, ದೇ ಕ್ಯಾನ್ ಕ್ಲೇಮ್ ಆನ್ ಅನ್ಲೈಸೆನ್ಸ್ಡ್ ಆ್ಯಂಡ್ ಏನೋ ಒಂದು ಮಾಲಿಸಿಯಸ್ ಯೂಸ್ ಆಫ್ ದ ಲೈಸೆನ್ಸ್ ಇರಲಾರ್ದಂಥ ಯೂಸ್ ಮಾಡಾಕತ್ತಿದ್ರಿ ಅವ್ರ ಸಾಫ್ಟ್ವೇರ್ಸನ್ನು ನೀವು ಲೈಸೆನ್ಸ್ ಇರಲಾರ್ದೇ ಯೂಸ್ ಮಾಡಾಕತ್ತಿದ್ರಿ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಪುಟ್ ಆನ್ ಕೇಸ್ ಆನ್ ಯು. ದೆನ್ ಯು ನೀಡ್ ಟು ಪೇ ಫಾರ್ ಡಬಲ್. ನೀವು ಅವ್ರಿಗೆ ಏನು ಮಾಡ್ತೀರಿ? ಡಬಲ್ ಲೈಸೆನ್ಸ್ಡ್ ಆ್ಯಂಡ್ ಅನ್ಲೈಸೆನ್ಸ್ಡ್ ಕಸ್ಟಮರ್ಸ್ ಅಂತ ಕರಿತೀವಿ ನಾವು. ಅನ್ಲೈಸೆನ್ಸ್ಡ್ ಕಸ್ಟಮರ್ಸಿಗೆ ದೇ ಆರ್ ಗೋಯಿಂಗ್ ಟು ಪುಟ್ ಅ ಕೇಸ್. ಅವಾಗ ನೀವೇನು ಮಾಡ್ತೀರಿ ಅಂತಂದ್ರೆ ಅವ್ರಿಗೆ ಡಬಲ್ ಪೇ ಮಾಡ್ತೀರಿ. ಇದು ಒಂದು ಟೈಪ್ ಆಫ್ ಇನ್ಕಮ್ ಅವರಿಗೆ, ಇದೊಂದು ಟೈಪ್ ಆಫ್ ಇನ್ಕಮ್. ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಹ್ಯೂಜ್ ಅಮೌಂಟ್ ಆಫ್ ದ ಇದನ್ನು ಫಿಸಿಕಲ್ ಸ್ಟೋರೇಜ್ ಮೇಲೆ ಹಾಕಿರ್ತಾರೆ, ಆಮೇಲೆ ಒಂದಷ್ಟು ಥಿಂಗ್ಸ್ ಮೇಲೆ ಹಾಕಿರ್ತಾರೆ, ಸೆಕ್ಯೂರಿಟಿ ಮೇಲೆ ಹಾಕಿರ್ತಾರೆ. ಅವ್ರ ಸೆಕ್ಯೂರಿಟಿ, ಫಿಸಿಕಲ್ ಸ್ಟೋರೇಜ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅದ್ರ ಬೇಸ್ ಮೇಲೆ ನೀವೇನು ಮಾಡ್ತೀರಿ ಅಂತಂದ್ರೆ, ಈ ವ್ಯಕ್ತಿ ಹತ್ರ 28 GB ಸ್ಟೋರ್ ಮಾಡ್ಬೋದಾ, ನನಗೆ 28 GB ಬೇಕಾಗ್ಯದ, ಈ ವ್ಯಕ್ತಿ ಹತ್ರ ಸ್ಟೋರ್ ಮಾಡ್ಬೋದು. ಇನ್ನೊಬ್ಬ ವ್ಯಕ್ತಿ ಹತ್ರ 18 GB ಅಷ್ಟೇ ಸ್ಟೋರ್ ಮಾಡ್ಬೋದಾ, ಸೊ ಆ ವ್ಯಕ್ತಿಯನ್ನು ಬಿಡ್ತೀರಿ, ಈ ವ್ಯಕ್ತಿ ಕಡೆ ಬರ್ತೀರಿ. ಸೊ ಮೋರ್ ಸಬ್ಸ್ಕ್ರಿಪ್ಷನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅವರಿಗೆ. ಮೋರ್ ಸಬ್ಸ್ಕ್ರಿಪ್ಷನ್ ಅಂತಂದ್ರೆ ಅವರಿಗೆ ಮೋರ್ ಅಮೌಂಟ್. ದಿಸ್ ಹೌ ದ ವೆಂಡರ್ ಈಸ್ ಹ್ಯಾವಿಂಗ್ ಅಡ್ವಾಂಟೇಜ್ ಇನ್ ಅ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಒಂದು ಮೇನ್ ಲೈಸೆನ್ಸ್ ಆ್ಯಂಡ್ ಅನ್ಲೈಸೆನ್ಸ್ಡ್ ಪಾಯಿಂಟನ್ನು ಬರೀಬೇಕು. ಇನ್ನೊಂದು, ಅವನಿಗೆ ಆನ್ಲೈನ್ ಸಬ್ಸ್ಕ್ರೈಬರ್ಸ್ ಭಾಳ ಜನ ಇರ್ತಾರೆ. ಮತ್ತೊಂದು, ವೆಂಡರ್ ಈ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದ್ರಿಂದ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್.